ಶೋಕಿಗಾಗಿ ಮಚ್ಚಿಡ್ಕೊಂಡು ರೀಲ್ಸ್ ಮಾಡಿದ್ರಲ್ಲ, ಆ ಮಚ್ಚಂತೂ ಇನ್ನುವರೆಗೂ ಪೊಲೀಸರಿಗೆ ಸಿಗಲೇ ಇಲ್ಲ. ಹುಡುಕಾಟವಂತೂ ನಡೆಸಿದ್ದಾರೆ. ಆದರೆ ಈಗ ಮತ್ತೊಂದು ಬಾರಿ ಕೋರ್ಟ್ ವಿಧಿಸಿದ ಷರತ್ತನ್ನು ಉಲ್ಲಂಘನೆ ಮಾಡಿದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ ಸೂಚನೆಯ ಮೇರೆಗೆ ರಜತ್ ಮತ್ತು ವಿನಯ್ನನ್ನ ಈಗ ಮತ್ತೆ ಅರೆಸ್ಟ್ ಮಾಡಿದ್ದಾರೆ. ಕೋರ್ಟ್ ಮುಂದೆ ವಿನಯ್ ಗೌಡ ಹಾಜರಾಗಿರೋದು. ಕೆಲವೇ ಹೊತ್ತಲ್ಲಿ ಕೋರ್ಟ್ಗೆ ರಜತ್ ಕೂಡ ಹಾಜರಾಗ್ತಾರೆ. ಬೆಂಗಳೂರಿನ 24ನೇ ACMM ಕೋರ್ಟ್ಗೆ ಈಗ ಹಾಜರುಪಡಿಸಲಿದ್ದಾರೆ. ಸೊ ಕೋರ್ಟ್ ವಿಧಿಸಿದ್ದ ಷರತ್ತನ್ನು ಉಲ್ಲಂಘನೆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಅರೆಸ್ಟ್ ಮಾಡಿರೋದು. ಜೊತೆಗೆ ಆ ಮಚ್ಚೆಲ್ಲಿದೆಯಪ್ಪ ಇನ್ನೂವರೆಗೂ ಕೂಡ, ಏನಪ್ಪ ಎಲ್ಲಿಟ್ರು ಮಚ್ಚು, ಒರಿಜಿನಲ್ ಅಂತ ಹೇಳಿದರು. ಆಮೇಲೆ ಡೂಪ್ಲಿಕೇಟು ಅಂತೇಳಿ ತಂದಿಟ್ಟು ಅದನ್ನು ಸಿಕ್ಕಾಕೊಂಡ್ರು. ಒರಿಜಿನಲ್ ಇನ್ನೂವರೆಗೂ ಸಿಗಲೇ ಇಲ್ಲ. ಅದು ಎಲ್ಲೋಯ್ತು, ಏನಾಯಿತು, ಬೇರೆ ಎಲ್ಲನೂ ಹುಡುಕ್ತಾರೆ ಪೊಲೀಸರು. ಇದನ್ನು ಹುಡುಕಕ್ಕೆ ಏನಾಯಿತು? ಶೋಕಿಗಾಗಿ ಮಚ್ಚಿಡಿದು ರೀಲ್ಸ್ ಮಾಡಿದಂಥ ಪ್ರಕರಣದಲ್ಲಿ ಈಗ ಷರತ್ ಬೇಲ್ ಸಿಕ್ಕಿತ್ತು ಅವರಿಗೆ. ಅದಕ್ಕೆ ತಕ್ಕಂಗೆ ನಡ್ಕೊಳ್ಬೇಕಾಗಿತ್ತು. ಆ ಷರತ್ತುಗಳನ್ನು ಕೋರ್ಟ್ ಹಾಕಿತ್ತು, ACMM ಕೋರ್ಟು. ಈಗ ಷರತ್ತುಗಳನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ. ಹಾಗಾಗಿ ಈಗ ಮತ್ತೆ ಅರೆಸ್ಟ್ ಆಗಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಯಾವ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ರು ಇವರಿಬ್ಬರು ಕೂಡ? ಈಗ ಅರುಣ್, ಮಚ್ಚು ಬಳಸಿ ರೀಲ್ಸ್ ಮಾಡಿದಂತ ಪ್ರಕರಣ ಸಂಬಂಧಪಟ್ಟಾಗಿ ಈಗಾಗಲೇ ಬಸವೇಶ್ವರನಗರ ಪೊಲೀಸರಿಂದ ಇವರು ಅರೆಸ್ಟ್ ಆಗಿದ್ರು. ನಂತರದಲ್ಲಿ ಆ ಷರತ್ತುಗಳ ವಿಧಿಸಿ ಅವರಿಗೆ ಜಾಮೀನು ಕೂಡ ನೀಡಿದ್ರು. ಅಂದ್ರೆ ಯಾವಾಗ ಇವ್ರಿಗೆ ಬಿಡುಗಡೆ ಮಾಡಿದ ನಂತರದಲ್ಲಿ ಕಳೆದ 9ನೇ ತಾರೀಕು ಅವರು ಮೊದಲನೇ ಡೇಟ್ ಇತ್ತು. ಆ ಡೇಟ್ಗೆ ಕೋರ್ಟ್ ಮುಂದೆ ಹಾಜರಾಗಬೇಕಾಗಿತ್ತು. ಆದ್ರೆ ಇವರು ಹಾಜರಾಗಿಲ್ಲ, ಇಬ್ರು ಕೂಡ ಹಾಜರಾಗಿಲ್ಲ. ಅದಕ್ಕೆ ಒಂದು ಕಾರಣ ಹೇಳಿ ಅಥವಾ ಕೋರ್ಟ್ಗೆ ರೀಕಾಲ್ ಕೂಡ ಮಾಡ್ಕೊಂಡಿಲ್ಲ. ತಮ್ಮ ಪಾಡಿಗೆ ತಾವು ಇದ್ದೋಗಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಯಾವುದೇ ಕೇಸು ಅಂಡರ್ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಂತ ವೇಳೆಯಲ್ಲಿ ಮಾಧ್ಯಮಗಳಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಆ ಸಂಬಂಧಪಟ್ಟ ಹಾಗೆ ಮಾತಾಡೋಗಿಲ್ಲ. ಅಷ್ಟಿದ್ರು ಕೂಡ ಇಬ್ರು ಕೂಡ, ವಿನಯ್ ಮತ್ತೆ ರಜತ್ ಇಬ್ರು ಕೂಡ ಕೆಲವು ಮಾಧ್ಯಮಗಳಿಗೆ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಕರಣ ಸಂಬಂಧಪಟ್ಟ ಹಾಗೆ ಕಾಮೆಂಟ್ ಮಾಡಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ 9ನೇ ತಾರೀಕಿನ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಆದ್ರೂ ಕೂಡ ಇವರು ಹಾಜರಾಗಿರ್ಲಿಲ್ಲ. ಹಾಜರಾಗಿ ತಪ್ಪಿದ್ರು ಕೂಡ ಇನ್ನು ಸ್ವಲ್ಪ ದಿವಸಕ್ಕೆ ಅವರು ಮತ್ತೆ ಬಂದು ಆ ಕೋರ್ಟ್ ಮನವಿ ಕೂಡ ಮಾಡ್ಕೋಬಹುದಿತ್ತು, ಈ ಕಾರಣದಿಂದ ನಾನು ಬರಕ್ಕಾಗಿಲ್ಲ ಅಂತ. ಆದ್ರೆ ಅದನ್ನು ಕೂಡ ಮಾಡ್ಕೊಂಡೇನೆ ಅವ್ರು ತಮ್ಮ ಪಾಡಿಗೆ ತಾವು ಇದ್ದಿದ್ರು ಅನ್ನೋ ಕಾರಣಕ್ಕಾಗಿ ಅವ್ರಿಗೆ ವಾರೆಂಟ್ ಇಶ್ಯೂ ಆಗಿತ್ತು. ಹಾಗಾಗಿ ಇವತ್ತು ಬಸವೇಶ್ವರನಗರ ಪೊಲೀಸರು ವಿನಯ್ ಮತ್ತೆ ರಜತ್ ಇಬ್ಬರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸಿ ನಂತರದಲ್ಲಿ ಈಗ 24ನೇ ACJ ಕೋರ್ಟ್ ಮುಂದೆ ಈಗ ಹಾಜರುಪಡಿಸಿರುವಂತದ್ದು. ಇನ್ನು 3 ಗಂಟೆ ನಂತರದಲ್ಲಿ ವಿಚಾರಣೆಗೆ ಬರುವ ಕಾರಣಕ್ಕಾಗಿ ಮತ್ತೆ ಏನಾದ್ರು ಅವ್ರು ಬಿಡುಗಡೆ ಕೊಡ್ತಾರ ಅಥವಾ ಕೋರ್ಟ್ ನಿಯಮ ಉಲ್ಲಂಘನೆ ಅಥವಾ ಷರತ್ತು ಉಲ್ಲಂಘನೆ ಮಾಡಿದಕ್ಕೆ ಏನಾದ್ರು ಅರೆಸ್ಟ್ ಮಾಡ್ತಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಇಬ್ಬರನ್ನು ಕೂಡ ಹಾಜರುಪಡಿಸ್ತಾರೆ. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.